ಈ ಸ್ಟೋರಿಯನ್ನ ಪಿಡಬ್ಲ್ಯೂಡಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರು ನೋಡಲೇಬೇಕು. ಅವರ ಇಲಾಖೆಯಲ್ಲಿ ಯಾವ ರೀತಿ ಲಂಚಾವತಾರ ನಡೀತಾ ಇದೆ ವಿತ್ ಆಡಿಯೋ ಸಮೇತ ನಾವು ತೋರಿಸ್ತೀವಿ ನೋಡಿ. ಪಿಡಬ್ಲ್ಯೂಡಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಈ ಸ್ಟೋರಿಯನ್ನ ನೋಡಲೇಬೇಕು. ಪಿಡಬ್ಲ್ಯೂಡಿ ಇಲಾಖೆ ಕಮಿಷನ್ ದಂಧೆಯ ಎಕ್ಸ್ಕ್ಲೂಸಿವ್ ಸುದ್ದಿ ಸ್ಫೋಟ ಇದು. ಯಾದಗಿರಿ ಪಿಡಬ್ಲ್ಯೂಡಿ ಇಲಾಖೆಯಲ್ಲಿ ಅಧಿಕಾರಿಗಳ ವಸೂಲಿ ದಂಧೆ ಹೇಗೆ ನಡೀತಾ ಇದೆ ರಾಜಾರೋಷವಾಗಿ. ಲೋಕೋಪಯೋಗಿ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯಲ್ಲಿ ನಡೀತಾ ಇರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ. ಪಿಡಬ್ಲ್ಯೂಡಿ ಇಲಾಖೆಯ ಅಧಿಕಾರಿಗಳ ಲಂಚಾವತಾರದ ಆಡಿಯೋ ಪವರ್ ಟಿವಿಗೆ ಲಭ್ಯ ಆಗಿದೆ. ಬಾಕಿ ಹಣ ಬಿಡುಗಡೆ ಫೈಲ್ಗೆ ಸಹಿ ಮಾಡೋದಕ್ಕೆ ಅಧಿಕಾರಿಗಳು ಲಕ್ಷ ಲಕ್ಷ ಲಂಚ ಪಡ್ಕೊಳ್ತಾರೆ ನೋಡಿ. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸೇರಿ 5 ರಿಂದ 6 ಅಧಿಕಾರಿಗಳಿಂದ ವಸೂಲಿ ನೋಡಿ. ಗಮನಿಸ್ತಾ ಇದ್ದೀರಾ ಪಿಡಬ್ಲ್ಯೂಡಿ ಇಲಾಖೆಯಲ್ಲಿ ಯಾವ ರೀತಿ ಲಂಚಾವತಾರ ನಡೀತಾ ಇದೆ ಅಂತ ಹೇಳಿ. NH-150 ಯಾದಗಿರಿ ಬೈಪಾಸ್ ಟು ಕಡೆಚೂರ್ ಗೇಟ್ ಸಿಸಿ ರಸ್ತೆ ಕಾಮಗಾರಿ ಸುಮಾರು 38 ಕಿಲೋಮೀಟರ್ ಇರುವಂತಹ ಸಿಸಿ ರಸ್ತೆ 185.51 ಕೋಟಿಗೆ ಡಿಪಿ ಜೈನ್ ಕಾಂಟ್ರಾಕ್ಟರ್ಗೆ ಟೆಂಡರ್ ಆಗಿದೆ. ಅದೆಲ್ಲವೂ ಕೂಡ ಆಗಬೇಕು ಅಂತ ಹೇಳಿದ್ರೆ ಪಿಡಬ್ಲ್ಯೂಡಿ ಅಧಿಕಾರಿಗಳಿಗೆ ಲಕ್ಷ ಲಕ್ಷ ಲಂಚ ಕೊಡಬೇಕು. ಈ ಸಂಬಂಧಪಟ್ಟಂತೆ ಒಂದು ಆಡಿಯೋ ಕೂಡ ವೈರಲ್ ಆಗ್ತಾ ಇದೆ, ಬನ್ನಿ ನೋಡೋಣ. ಸರ್ ಫೋನ್ ಪೇ ಯಾರಿಗೇನು ಮಾಡಲಿ ತರಲ್ಲ. ಫೋನ್ ಪೇ ಏನಿಲ್ಲ, ಕ್ಯಾಶ್ ಕೊಟ್ಟು ಹೋಗಿ ಕ್ಯಾಶ್ ತರ್ಬೇಕಾಗತ್ತೆ ರೀ. ಹೋಗಿ ತೊಗೊಂಡು ಬರ್ರಿ. ಹೌದಾ ಚೇತು ಬರ್ರಿ ಖಾಲಿ ರೀ. ಇಮ್ರಾನ್ ಸರ್ ಅವರು ಅದಕ್ಕೆ ಹೋದರು ನಮಾಜ್ ಮಾಡ. ಏನು ನೀವೇ ಸರ್ ಎಲ್ಲಿಗೆ ಬಂದ್ರಿ? ಒಂದು ಮಾತು ನೀವೇ ಅಂದ್ರೆ ಚಲೋ ಇರ್ತದ್ರಿ. ಅದೇ ನಾನು ನೀವಲ್ರಿ ಜಗ್ಗೆ ಐತದ್ರಿ ಸರ್ ನೀವು. ಆಯ್ತು, ಅದೇ ಕೊನೆಗೆ ಎಲ್ಲಿಗೆ ಬಂದ್ರಿ? ಎಲ್ಲರಿಗೆ ಸೆಕ್ಷನ್ ಆಫೀಸರ್ಗಾರಿಗೆಲ್ಲ ಒಂದು ಹೌದ್ರಿ, ಕೊನೆಗೆ ಎಲ್ಲಿಗೆ ಬಂದ್ರಿ ಅಂತ ಅಲ್ಲಕ್ಕೆ ನಾನು 1.5 ತನ ಅಂತ ಹೇಳಿ ಅದು ಅಂತ ಹೇಳಿದೆ. ಅದ ಮತ್ತೆ ನೀವು ಚೇಂಜ್ ಆಗಿಲ್ಲಲ್ಲ. ಹಾಂ ನಾ ಹೇಳಿನಿ, ನೀವು ಹೇಳಿರಿ. ಹಾಂ ಮತ್ತೆ ಕೊನೆಗೆ ಏನಾರ ನೀವು ಚೇಂಜ್ ಆಗ್ಬೇಕಲ್ಲ. ನಾ ಚೇಂಜ್ ಆಗ್ಬೇಕಂದ್ರೆ ನೀವು ಚೇಂಜ್ ಆಗ್ಬೇಕಲ್ಲ. ನೀವೇ ಒಂದು ಮಾತೇನಿಲ್ಲ. ಎರಡು ಮಾಡಿಬಿಟ್ರಿ. ಹೇಳ್ರಿ. 2 ಮಾಡಿಬಿಟ್ರಿ. ಸುಮ್ಮನೆ ದಿನ ಇಲ್ಲ, ಮಾರ್ಚ್ನಾಗ ಬಿಲ್ ತೊಗೊಂಡ್ರಿ. ಈ ವರ್ಷನಾಗ ಕ್ಲೋಸ್ ಮಾಡಿದ್ರೆ ನಮ್ಮ ಒಂದು ಕೆಲಸ ಮುಗಿತವ್ರು. ಹೌದ್ರಾ? ಇಲ್ಲಾಂದ್ರೆ ನೆಸೆಸರಿ ಇದು ಆಗ್ತದೆ. ಸುಮ್ಮನೆ ಮುಂದಕ್ಕೆ ವರ್ಕ್ ಕ್ಯಾರಿನೇ ಮಾಡ್ಬೇಕಲ್ಲ ಅದು. ಮತ್ತು ಉಳ್ಕಿದವ್ರು ಆರಲ್ರಿ. ಅದು ಉಳ್ಕಿದವ್ರಿಗೆ ಹೆಂಗೆ ನಾ ಏನು ಮಾಡಿ ಉಳ್ಕಿದವ್ರಿ ನೋಡ್ರಿ. ನೀವು ಏನು ಮಾಡ್ತೀರಿ ಮತ್ತೆ ನಾವು ಹೇಳಂಗಿಲ್ಲ. ಪಟ್ಟೆ ಮುಗಿಸ್ಕೊಂಡು ಹೋಗ್ರಿ ಸರ್. ಎಲ್ಲಾದ್ರು ಕೈ ತೊಗೊಂಡ್ರಿ.